ಹಲೋ. ಸ್ವರ್ಗ. ಸ್ವರ್ಗದಲ್ಲಿದ್ದೀವಿ. ನೀವಲ್ಲಿ ಸ್ವರ್ಗದಲ್ಲಿರೇ. ಕಿರಣ್ ಬೇಡಿ ನಮ್ಮವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾವಳೆ. ಕಿರಣ್ ಬೇಡಿ ಕಾಲ್ ಫ್ರಮ್ ದ ಹೆವನ್. ಏಯ್ ನಾಚಪ್ಪ, ನಿನ್ ಫ್ರೆಂಡ್ ಕಿರಣ್ ಬೇಡಿ ಫೋನ್. ಹಲೋ ಹೇಳಕಂದ, ಮಟ್ ಮಧ್ಯಾಹ್ನ ಕುಡ್ದಿದ್ಯಾ ನಿನ್ನಲ್ಲಿ? ಕುಡ್ದಿರೋದ್ ನಾನಲ್ಲ, ನೀವು. ಇಲ್ಲಿ ಕಿರಣ್ ಬೇಡಿ ಕೊಡ್ತಿರೋ ಟಾರ್ಚರ್ಗೆ ನಮ್ ಕಾಂದಾನೆ ಅದ್ರ ಅಲ್ಲಾಡ್ತಾ ಐತೆ. ಮುಚ್ಚಬಾಯಿ. ಅವಳ ಹೆಣ ಬೀಳ್ಸಿ ಬೆಂಕಿ ಇಕ್ಕಿ ಬ್ಯಾಂಕ್ ಹಾಕಲ್ ತಿಥಿ ಮಾಡಕ್ ಬಂದಿದ್ದೀವಿ. ಅವಳ ಎದ್ಬರಕ್ ಅವಳೇನ್ ದೆವ್ವೇನಲ್ಲೇ? ಬಂದಿರೋದು ಅವಳ ಇಲ್ಲ ಅವಳ ರೂಪ ದೆವ್ವನ ಗೊತ್ತಿಲ್ಲ. ಒಟ್ನಲ್ಲಿ ಕಿರಣ್ ಬೇಡಿ ಊರ್ ತುಂಬಾ ಹವಾ ಇಡ್ತಿರೋದಂತೂ ನಿಜ. ಯಾರು ನೀನು? ಓ, ನೀವೆಲ್ಲ ಕುರುಡ್ರಾ? ಕಣ್ಕಾಡ್ಸಲ್ವಾ? ನಾನು ಕಿರಣ್ ಬೇಡಿ. ಅವಳನ್ನು ಕೊಂದು ಸುಟ್ಟು ಬೂದಿ ಮಾಡಿದ್ದೀವಿ. ಅದೇ ಬೂದಿ ಬೆಂಕಿಯಾಗಿ ಈಗ ನಿಮ್ಮುಂದೆ ನಿಂತಿದೆ. ಅದೇನ್ ಮಾತಾಡ್ತೇವ? ಸುತ್ತೋರ್ ಎದ್ ಬರಕಿದೇನೋ ಬಿಟ್ಟರೆ ಪಿಕ್ಚರ ಮಾಯ ಬಜಾರ್ ಸಿನಿಮಾನ. ಬೇಕಾದ್ರೆ ನೀನ್ ಡುಮ್ ಅನ್ಸ್ಬಿಡು, ನಾವ್ ಹೆಂಗ ಬದುಕೊಂಡ್ಬಿಡ್ತೀವಿ. ಆದ್ರೆ ನೀನು ಭೂತ ಅಲ್ಲ ಅಂತ ಮಾತ್ರ ಹೇಳವ. ಆಗ ಮಾತ್ರ ಸಮಾಧಾನ. ಹಾ, ಸಮಾಧಾನ ಮಾಡ್ಕೋ. ನಾನು ಅದಕ್ಕಿಂತನೂ ಕಡೆ. ದೆವ್ವ ಭೂತ ಕೊಡೋ ಟಾರ್ಚರು 10% ಆದ್ರೆ ಈ ಕಿರಣ್ ಬೇಡಿ ಕೊಡೋ ಟಾರ್ಚರು 100% ಔಟ್ ಅಂಡ್ ಔಟ್. ಗುಲಾಬ್ ಜಾಮ್. ಮಾತ್ಕು ಕಿರಣ್ ಬೇಡಿ ಅಂತ ಯಾಕೆ ಬಡ್ಕೋತೀಯ? ನಮ್ಮಿಂದ ಬಲಿಯಾದವಳು ಮತ್ತೆ ಬದುಕ್ ಬರಕ್ ಸಾಧ್ಯನೇ ಇಲ್ಲ. ಇದೇ ಮಾತನ್ನ ಪಬ್ಲಿಕ್ ಹೇಳಿ, ಪ್ರೆಸ್ ಹೇಳಿ, ಟಿವಿಗೆ ಹೇಳಿ. ಕೊಡ್ರಿ ಸ್ಟೇಟ್ಮೆಂಟ್ ನ. ಕಿರಣ್ ಬೇಡಿನ ಕೊಂದಿದ್ದು ನಾವೇ ಅಂತ ಒಪ್ಕೊಳ್ಳಿ. ಇದ್ಯಾ ತಾಕತ್ತು? ನೀವು ಹೇಳಲ್ಲ, ನಾನ್ ಹೇಳಿಸ್ದೆ ಬಿಡಲ್ಲ. ಅದಕ್ಕೆ ಕಂಡ್ರು ನಾನ್ ಇಲ್ಲಿಗೆ ಬಂದಿರೋದು. ಓಸ್ಮಾ ಬಿನ್ ಲಾಡನ್ಗಿಂತ ಬಾರಿ ತಲೆ ಕಣವ ನಿಂದು. ತಲೆ ಎಲ್ಲ ಮಾತಾಡ್ಬೇಡ. ದಿಕ್ಕು ದೆಸೆ ಇಲ್ದಿರೋ ಜಾಗದಲ್ಲಿ ನಿನ್ ಹೆಣನ ಹೂತಾಕ್ಬಿಡ್ತೀವಿ. ನಾವೆಂತ ದೊಡ್ಡ ಮನುಷ್ಯರು ಗೊತ್ತಾ? ನೀವ್ ಯಾವ ಸೀಮೆ ದೊಡ್ಡ ಮನುಷ್ಯರಯ್ಯ? ಅಲ್ಲ, ನಿಮ್ಗೇನಾದ್ರೂ 2 ಕೊಂಬು, 4 ಕಾಲು, 10 ತಲೆ ಇದ್ದು 24 ಅಡಿ ಎತ್ತರ ಏನಾದ್ರೂ ಇದ್ದೀರಾ? ಇಲ್ವಲ್ಲ? ಹೇಯ್, ಮೆರಿಬೇಡ್ವೆ. ಅಂತ ಕಿರಣ್ ಬೇಡಿನೇ ಎದ್ದೇಳ್ದಂಗ್ ಮಲಗಿಸ್ಬಿಟ್ವಿ. ನಿನ್ನನ್ ಕಳ್ಸೋದು ನಮ್ಗೆ ಯಾವ ಲೆಕ್ಕನೆ? ಆದ್ರೆ ನೀವ್ ಅನ್ಕೊಂಡ್ ಹಾಗಲ್ಲ ನಾನು. ಆ ಕಿರಣ್ ಬೇಡಿದು ಬಾಲ್ಕನಿ ಭಾಷೆ, ಸ್ಟ್ಯಾಂಡರ್ಡ್ ಮಾತು. ಆದ್ರೆ ನಮ್ದು ಪಕ್ಕ ಗಾಂಧಿ ಕ್ಲಾಸು, ಚಪ್ಪರ್ ಡೈಲಾಗು. ಅದೇನೋ ಅಷ್ಟೇ, ಅವಳು ವಿಚಾರಿಸದ ಮೇಲ್ ಕೊಡ್ತಿದ್ಲು ಲಾಠಿಲಿ. ಆದ್ರೆ ನಮ್ದು ಮೊದಲು ಮಾಂಜ, ಆಮೇಲೆ ಮಾತು. ಅದು ಬೋಟ್ ಕಾಲಲ್ಲಿ. ಹೋಗೋಣ ಬರೋ, ಹೋಗೋಣ. ಬಂದಿನೇನೋ ಈ ಅಮ್ಮ ಬನ್ನಿ ಮಠದಲ್ಲಿ ಪಟಾಕಿ ಸಿಟ್ಟಂಗ್ ಸಿಡಿತಾವಳೆ. ನೋಡ್ತಾಯಿ, ನಮ್ ದೃಷ್ಟಿ ಬಿದ್ದು ಎಷ್ಟೋ ಜನ ಕೆಟ್ಟು ಎಕ್ಕುಟ್ಟೋಗಿ ನರ್ಕ ಸೇರ್ಕೊಂಡ್ಬಿಟ್ಟವ್ರೆ. ಅಷ್ಟೊಂದ್ ತರಿದ್ರೆ ನನ್ ಮಕ್ಕಳನ್ನ ಹೊಡೆದ ಅಂದ್ರೆ ಗಾಳಿಗೆ ಹಾರೋಗ್ಬಿಡ್ತೀಯ. ಯಾರೇ ನೀನು? ನೀವು ಬೆನ್ಸ್ ಕಾರಲ್ಲಿ ಇಳಿಯೋ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಜೀವಕ್ಕೆ ಸ್ವಲ್ಪ ಅಪಾಯ ಆದ್ರೂ ಅದಕ್ಕೆ ನೀವೇ ಕಾರಣ ಅಂತ ರಾಜ್ಯಪಾಲರಿಂದ ರಾಷ್ಟ್ರಪತಿವರೆಗೂ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದೀನಿ ರಾಜ. ನಾನು ಹುಟ್ಟಿದ್ದು ಬಳ್ಳಾರಿ. ನನ್ನನ್ನು ಸಾಕು ಬೆಳೆಸಿದ್ದು ಈ ನಮ್ಮ ಜನ. ನಾನಿಲ್ಲಿ ಬರೋದಕ್ಕೆ ಕಾರಣ ನೀವುಗಳೆಲ್ಲ ಮಾಡಿರೋ ಪಾಪ. ಈ ನನ್ನ ಕೈರೇಖಿನಲ್ಲಿ 4 ಜನರನ್ನ ಬಲಿ ತಗೋತೀನಿ ಅಂತ ಇದೆ. ನೀವೇ ಇರ್ಬೇಕು. ಏನ್ ಫ್ಯಾಂಟಾಸ್ಟಿಕ್ ಮಾತಾಡ್ದೆ ಕಣವ. ಬಾಬತೆ, ನಂದು ಇವಳ್ದು ಒಂದೇ ಕ್ಯಾರೆಕ್ಟರ್ ಕಣೋ. ಜಾತ್ಕ ನಮ್ಮದು ಕೊಡ್ತಾ ಇಕೇನಾ ಬಿಡವ, ಕೈ ಮುಕ್ಕತ್ತೀನಿ. ಕಿರಣ್ ಬೇಡಿನ ಸಾಯಿಸಿ ಅವಳ ಹೆಸರನ್ನ ಅಳಸ್ ಹಾಕಿದೀವಿ ಅಂತ ತಿಳ್ಕೊಂಡಿರೋ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಾಳಿಪಟದ ಹಾಗೆ ಆಕಾಶದಲ್ಲಿ ಹಾರಾಡ್ತಿರೋ ಅವಳ ಹೆಸರನ್ನ ಉಳಿಸಿ ಎಲ್ಲರೂ ಉಸಿರನ್ನ ಇದೇ ಮಣ್ಣಲ್ಲಿ ಹೂತ್ ಹಾಕ್ಲಿಲ್ಲ ಅಂದ್ರೆ ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿನೇ ಅಲ್ಲ ಕಂಡು. ಮೇಡಮ್, ಇವ್ರು ನಿಮ್ಮ ನೋಡ್ಬೇಕು ಅಂತ ಬಂದಿದ್ದಾರೆ. ಹೇಳಿ. ಮರ್ಯಾದೆ ಸೈನ್ ಹಾಕು. ಯಾವುದೇ ಕಾರಣಕ್ಕೂ ನಾ ಸೈನ್ ಹಾಕಲ್ವೋ. ನನ್ ಪ್ರಾಣ ಹೋದ್ರು ಹಾಕಲ್ವೋ. ಅಯ್ಯೋ ಬೇಡಪ್ಪ, ಅವ್ರಿಗೇನು ಮಾಡ್ಬೇಡಪ್ಪ. ನಿನ್ನಮ್ಮಯ್ಯ ಅಂತೀನಿ, ನಿನ್ ಕೈ ಮುಗಿತೀನಿ, ಅವ್ರಿಗೇನು ಮಾಡ್ಬೇಡಪ್ಪ. ಹಾಕೋ ಸೈನು.
ಯಜಮಾನ್ರೆ, ನಿಮ್ ಪ್ರಾಣಕ್ಕೆ ಹೆದರ್ಕೊಂಡು ನಿಮ್ಮ ಜಾಗನ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಈಗ ಒದ್ದಾಡಿದ್ರೆ ಏನ್ ಪ್ರಯೋಜನ? ಹೆದರಿದ್ದು ಪ್ರಾಣಕ್ಕಲ್ಲ ತಾಯಿ, ಮಾನಕ್ಕೆ. ಅವತ್ತ ಕೆಲಸ ಮಾಡದೆ ಹೋಗಿದ್ರೆ ಅಲ್ಲಿದ್ದ ಗುಂಡಗಳು ಇವರಿಬ್ರು ಬಾಳ್ನ ಹಾಳು ಮಾಡ್ಬಿಡ್ತಿದ್ರು. ರೈತನಿಗೆ ಈ ಸಮಾಜ ಸಹಾಯ ಮಾಡುತ್ತೆ, ಕಾನೂನು ನಮ್ಮ ಪರವಾಗಿರುತ್ತೆ ಅಂತ ನಂಬಿದ್ವೆ ನೋಡಿ. ಅದೇ ನಾವು ಮಾಡಿದ್ದ ದೊಡ್ಡ ತಪ್ಪು. ಈ ವಿಷಯ ಕಂಪ್ಲೇಂಟ್ ಕೊಟ್ಟೆ, ಯಾರು ಕಿವಿಗೆ ಹಾಕೊಳ್ಳಿಲ್ಲಮ್ಮ. ಯಾಕೆ ಹೆದರ್ತೀಯ? ಇಬ್ಬರು ಹೆಣ್ಮಕ್ಳಿದ್ದಾರೆ, ಯಾಕೆ ಬೇಕಾದ್ರೂ ಜೀವನ ಮಾಡ್ಬೋದು ಅಂತ ಅಸಭ್ಯವಾಗಿ ಮಾತಾಡ್ಬಿಟ್ರಮ್ಮ. ನಾವು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀವಿ. ಎಷ್ಟೋ ಜನರ ಜೀವನಕ್ಕೆ ದಾರಿದೀಪವಾಗಿದ್ದೀರಿ. ಈಗ ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ. ನಾವು ನಿಮ್ಮನ್ನೇ ನಂಬಿದ್ದೀವಿ. ದಯವಿಟ್ಟು ನಮಗೆ ದಾರಿ ತೋರಿಸಿದ್ದಾಯಿ, ನಮಗೆ ದಾರಿ ತೋರಿಸಿದ್ದಾಯಿ. ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಹೇಳಿ. ನಮ್ಮನ್ನು ಕೈ ಬಿಡ್ಬೇಡಮ್ಮ, ಕೈ ಬಿಡ್ಬೇಡಿ. ಏನೇ ಡೂಪ್ಲಿಕೇಟ್ ಕಿರಣ್ ಬೇಡಿ, ಬೆಳಗ್ಗೆ ಬೆಳಗ್ಗೆನೆ ನನ್ನ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಡೂಪ್ಲಿಕೇಟೆ, ಆದ್ರೆ ಕೊಡೋವದೇ ಮಾತ್ರ ಒರಿಜಿನಲ್. ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅನ್ನೋ ಭೇದ ಭಾವನೆ ಇರೋಲ್ಲ. ಸರಿ, ಅದಕ್ಕೇನೀಗ? ನೀನು ಮಲ್ಟಿ ನ್ಯಾಷನಲ್ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂತ ಸರ್ವೆ ನಂಬರ್ 162/8 ಮಾದೇವಪ್ಪನ್ ಜಮೀನ ದೌರ್ಜನ್ಯ ಮಾಡಿ ಅವ್ರ ಹತ್ರ ಬರೆಸ್ಕೊಂಡಿದ್ಯಲ್ಲ, ಆ ಪೇಪರ್ಸ್ ನ ಮರ್ಯಾದೆ ಅವ್ರಿಗೆ ವಾಪಸ್ ಕೊಟ್ಬಿಡು. ಇದೇನು ಬಳ್ಳಾರಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಜಾಗ ಅನ್ಕೊಂಡಿದೀಯಾ? ಇದು ಬೆಂಗಳೂರು. ಒಂದೊಂದು ಅಡಿಗೂ ಚಿನ್ನದ ರೇಟ್ ಇದೆ ಕಣೆ. ಅದಕ್ಕೆ ಮರ್ಯಾದೆಯಾಗಿ ನನ್ನ ಮಾತನ್ನ ನಾನು ಉಡಾಯಿಸ್ತಾ ಇರೋ ಜಾಗದಲ್ಲಿ ಇದು 1500 ಜಾಗ. ನಾವು ಕಾಲಿಟ್ ಮೇಲೆ ಮುಗೀತು, ಆ ಜಾಗ ನಮ್ದೆ. ಇಡೇ ಫೋನು. ಕಮಿಂಗ್ 18 ಬಿಲ್ಡರ್ ಡಿಸೋಜಾ NRI ಜೊತೆ ಪಾರ್ಟ್ನರ್ಶಿಪ್ ನಲ್ಲಿ ವೈಟ್ ಫೀಲ್ಡ್ ಹತ್ರ ಬಯೋಟೆಕ್ ಪಾರ್ಕ್ಗೆ ಭೂಮಿ ಪೂಜೆ ಇಟ್ಕೊಂಡಿದ್ದಾನೆ. ನೀವು ಒಂಥರ ಜೆಂಟ್ಸ್ ಹತ್ರ ಮಾತಾಡೋದು ಕಲ್ತ್ಕೊಳ್ಳಿ. ಬನ್ನಿ ನಜಪ್ಪ, ಅವ್ರನ್ನ ಕರ್ಕೊಂಡ್ ಬಾ. What do I have to do? Now we have to dig the land. That's called ಗುದ್ದಲಿ ಪೂಜಾ. Okay. ತಗೊಳ್ಳಿ. ಪುರೋಹಿತರೆ, ಎಲ್ಲಿ ಹೇಳಿ? ಇಲ್ಲಿ. Take this. Where? Hold this. ಇಲ್ಲಿ. Here. Dig here. Oh. Okay. Madam, please. ಗೋ ನೋ ನಾಚಿಕೆ, ಕಟ್ದಲ್ಲ. ಫ್ಯಾಂಟಾಸ್ಟಿಕ್. ಭೂಪತಿ, ಹೋಗಿ. Oh, he wants me to dig. Okay. ರಾಜಪ್ಪ, ಏನಿ ಸೌಂಡು? ಇನ್ನೊಂದು ಅಟಕ್. ಸೌಂಡ್. ರಾಜಪ್ಪ, ಏನ್ ಭೂಪತಿ, ನಮ್ಮ ಹತ್ರ ಚಕ್ಕುಲಾಯಿಸ್ಬಿಡ್ತು ಕಣೋ. ನಿಧಿ ಕಣೋ, ವಿಜಯನಗರದ ಅಂಡೆ. ಅವಗೆ ಮನೆ ಮದೇಶ್ವರ, ಲಕ್ಷ್ಮೀ ಮರಮ್ಮ. What is this sound, Bhupati? Mr. Robert, it's very luckiest land. Some sound is coming. Listen. Some gold inside the land. We are really very lucky. And also you, because you are a partner, no? ಭೂಪತಿ, ಶಿವಲಿಂಗ ಕಣೋ, ಶಿವಲಿಂಗ. ಸಾವಿರಾರು ವರ್ಷ ಪೂಜೆ ಮಾಡೋ ಬೆಳಿಗ್ಗೆ ನನ್ನ ಮಕ್ಕಳ ಕೈ ಮುಗಿರ. ಶಿವಪ್ಪ ಗಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ. ಶಿವ ನನ್ನ ಭಕ್ತಿಗೆ ಮೆಚ್ಚಿ ಮೇಲೆ ಬಂದ್ಬಿಟ್ಟಾಲೆ. ಭೂಪತಿ ನೋಡೋ ಶಿವಲೀಲಾಮೃತ. ಶಿವಪ್ಪ ಮೇಲೆ ಓಂ ನಮಃ ಶಿವಾಯ. ಓಂ ನಮಃ ರಜ ನನ್ನ ನೋಡಕ್ಕಿಂತ ಮೇಲೆ ಬಂದಕ್ಕಂದ. ನಿಮಗೆ ನೋಡಿ ನನಗೆ ಹುಚ್ಚದು ಬಿಡ್ತಕ್ಕ. ಭೂಪತಿ, ಕಾಂಪ್ಲೆಕ್ಸ್ ಕಟ್ಸಿದ್ವಿ, ಗೆಸ್ಟ್ ಹೌಸ್ ಕಟ್ಸಿದ್ವಿ, 5 ಸ್ಟಾರ್ ಹೋಟೆಲ್ ಕಟ್ಸಿದ್ವಿ. ಈಗ ನಮ್ಮ ಅಪ್ಪನಿಗೆ ಗುಡಿ ಕಟ್ಬಿಟ್ರೆ ನಮ್ಮ ಪಾಪ ಎಲ್ಲ ಕ್ಲಿಯರ್ ಆಗ್ಬಿಡ್ತೆ ಕಣೋ. ಸುಮ್ನಿರೋ ಪೂಜಾರೇ. ತಗೊಂಬನ್ರಿ ಗಂಗಾಜಲನ. ನಿಮ್ ಕೈ ಸೇರೋಗ ತಗೊಂಬನ್ರಿ ಗಂಗಾಜಲನ.
ಯಾವನ ನಮಸ್ತೆ ಬ್ರಹ್ಮ ಲೇಡೀಸು ಹೆಣ್ಣಿಂಗ್ಸು ಸ್ತ್ರೀಯರು ಬಂದ್ಬಿಟ್ಟೆಲ್ಲ ಕೈ ಮುಕ್ಕಳಿ. Taking tension, but Oh, God, you appeared. it's a good sign, no? What good sign? ನಿನಗೆಲ್ಲ ಅರ್ಥ ಆಗುತ್ತೆ. ಇದು ಇಂಡಿಯಾ. ಕೋಟ್ಯಾಂತರ ರೂಪಾಯಿ ಹಾಳಾಗಿ ಹೋಗುತ್ತೆ, ನಾನು ಓದಾಡ್ತಾ ಇದ್ದೀನಿ. ನಾಚಪ್ಪನ್ನ ಗುಂಡಿಟ್ಟು ಸುಟ್ಟಾಕ್ಬಿಡ್ಬೇಕು. ಹಲೋ ಹಾ ಏನು ಅಣ್ಣ ನಿಮ್ ಅದೃಷ್ಟ ಕುಲಾಯಿಸ್ಬಿಡ್ತಣ್ಣ. ಏನ್ ಹೇಳ್ತಿದೀಯಾ? ಅಣ್ಣ ನಿಮ್ ಜಾಗದಲ್ಲಿ ದೇವರು ಉದ್ಭವ ಆಗ್ಬಿಟ್ಟಿದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲ, ಶಿವಲಿಂಗ. ನಾನೇ ಸ್ಪಾಟ್ ಅಲ್ಲಿ ಇದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ವೇಲ್ ಹಿಡ್ಕೊಂಡ್ ಮೇಲ್ ಬರ್ತಾ ಇದ್ರೆ ನೋಡಕ್ಕೆ ಕಣ್ಣು ಸಾಲ್ದಣ್ಣ. ನೀನ್ ಯಾವ ಜಾಗದಿಂದ ಮಾತಾಡ್ತಿದೀಯಾ? ಅದೇ ಅಣ್ಣ, ದೇವನಹಳ್ಳಿ ಏರ್ಪೋರ್ಟ್ ಹತ್ರ 5 ಸ್ಟಾರ್ ಹೋಟೆಲ್ ಕಟ್ಬೇಕು ಅಂತಿದ್ವಲ್ಲ, ಆ ಜಾಗದಿಂದ. ಇದಕ್ಕೆಲ್ಲ ಕಾರಣ ಅವಳೆ. ಕೊರ್ಕಿ ಪೊಲೀಸ್ ಆಗಿ ಬದಲಾದ್ರು ನಿನ್ನ ಹಳೆ ಸ್ಟೈಲ್ ಬಿಟ್ಟಿಲ್ಲ ಅಲ್ಲ? ಮೆದಳು ಜೊತೆ ಬುದ್ಧಿ, ತೋಳು ಜೊತೆ ತಾಕತ್ತು, ಗುಂಡಿಗೆ ಜೊತೆ ಧೈರ್ಯ, ನನ್ ಜೊತೆ ಸ್ಟೈಲ್, ಇದೆಲ್ಲ ಒಟ್ಟಿಗೆ ಹುಟ್ಟಿದ್ದು. ಯಾವತ್ತಿಗೂ ಕಮ್ಮಿ ಆಗಲ್ಲಮ್ಮ. ನಾನು ಅವತ್ತೇ ಪಡ್ಕೊಂಡೆ ಆ ರೈತನ ಜಾಗನ ವಾಪಸ್ ಕೊಟ್ಬಿಡು ಅಂತ. ಕೇಳಿದ್ಯಾ? ಈಗ ನೋಡು, ಒಂದು ಜಾಗಕ್ಕೋಸ್ಕರ 3 ಜಾಗ ಕಳ್ಕೊಂಡೆ. 3 ಜಾಗನ? ಅಯ್ಯೋ, ಆ ಮಂಗಳೂರು ಹಾರ್ಬರ್ ಪಕ್ಕದಲ್ಲಿ ಸಾಮಿಲ್ ಫ್ಯಾಕ್ಟರಿಗೋಸ್ಕರ 10 ಎಕರೆ ಜಾಗನ ಬಿಟ್ಟಿದ್ಯಲ್ಲ, ಆ ನ್ಯೂಸ್ ಇನ್ನು ಬಂದಿಲ್ವಾ? ಅದೇ ಇರ್ಬೇಕು ನೋಡು. ಈಗ್ಲಾದ್ರೂ ನನ್ನ ಮಾತು ಕೇಳು. ಇಲ್ಲಾಂದ್ರೆ ಬೆಳಗಾಂ ಖಾನಾಪುರ ಎಸ್ಟೇಟ್ ಅಲ್ಲಿ ಗಣೇಶ, ದಾವಣಗೆರೆ ಬೈಲ್ಸಂದ್ರದಲ್ಲಿ ವೀರಾಂಜನೇಯ, ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ ಯೇಸು ಕ್ರಿಸ್ತ. ಅಷ್ಟೇ ಯಾಕೆ, ಈ ಮನೆಯಲ್ಲಿ ಅಲ್ಲ ಹುಟ್ಟಿದ್ರು ಹುಟ್ಟಬಹುದು. ನಿಮಗಿನ್ನು ನನ್ನ ರೆಕಾರ್ಡ್ಸ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒದ್ರೆ ಆಕಾಶಕ್ಕೆ, ಬಿದ್ರೆ ಪಾತಾಳಕ್ಕೆ, ಭೂಮಿ ಮೇಲೆ ಬದುಕೋ ಚಾನ್ಸೇ ಇಲ್ಲ. ಎಲ್ರ ಹಣೆ ಬರಹನ ಬದಲಾಯಿಸಕ್ ಹೊರಟಿದ್ದೆ ನಿಮಗೆ ಹೇಗ್ ಉಲ್ಟಾ ಹೊಡಿತು ಅಂತ ನೋಡಿದ್ಯಾ? ಬಾಜಾ ಭಜಂತ್ರಿ ಜೊತೆ ಬಡಿಯೋರ್ನ, ಬಾಯ್ ಬಡ್ಕೊಳ್ಳೋರ್ನ ಆದಷ್ಟು ಬೇಗ ಬುಕ್ ಮಾಡ್ಕೊ. ಇವತ್ತಿಂದ ನಿಮ್ಮ ಸುಡುಗಾಡು ಯಾತ್ರೆ ಶುರು.